ಡ್ಯಾಂ ನಿರ್ವಹಣೆಯಲ್ಲಿ ಸರ್ಕಾರ ಎಡವಿದ್ದು ಯಾಕೆ? ಕೋಟಿ ಕೋಟಿ ಹಣ ಇದ್ರೂ ಕೂಡ ನಿರ್ವಹಣೆಯಲ್ಲಿ ತಿರಸ್ಕಾರ ಮಾಡಿದ್ರಾ, ಅಂದ್ರೆ ಬಹಳ ನೆಗ್ಲಿಜೆನ್ಸಿ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸಿಎಂ, ಡಿಸಿಎಂ, ಉಸ್ತುವಾರಿ ಸಚಿವರು ಇವರೆಲ್ಲರೂ ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಸಮಸ್ಯೆಯ ಗಂಭೀರತೆಯನ್ನು ಹಾಗಾದ್ರೆ ಇನ್ನೂ ಸರ್ಕಾರ ಅರ್ಥ ಮಾಡ್ಕೊಂಡಿಲ್ವಾ? ಕಾಂಗ್ರೆಸ್ ವಿರುದ್ಧ ಸಾರ್ವಜನಿಕರು ಕೆರಳಿಕೆಂಡವಾಗಿದ್ದಾರೆ. ಹೊಸಪೇಟೆಯಲ್ಲಿ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರೈಟ್, ಜನ ಏನ್ ಹೇಳ್ತಾ ಇದ್ದಾರೆ, ಹೊಸಪೇಟೆ ಭಾಗದ ರೈತರು ಏನ್ ಹೇಳ್ತಾರೆ, ಅವರ ಪ್ರತಿಭಟನೆಯ ಕೂಗು ಏನು? ನಮ್ಮ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಅಲ್ಲಿ ರೀಚ್ ಆಗಿದ್ದಾರೆ, ಸ್ಥಳದಲ್ಲಿದ್ದಾರೆ. ರೈತರ ಧ್ವನಿಯನ್ನ ಕರ್ನಾಟಕಕ್ಕೆ ತಲುಪಿಸೋದಕ್ಕೆ ಅವರಲ್ಲಿದ್ದಾರೆ. ಎಸ್ ನಾಗೇಂದ್ರ ಬಾಬು, ರೈತರು ಏನ್ ಹೇಳ್ತಾ ಇದ್ದಾರೆ? ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಏನೋ ಒಂದು ಪರಿಹಾರ ಕಂಡು ಹಿಡಿತಾರೆ ಅಥವಾ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತಾರಾ ಅಥವಾ ಜವಾಬ್ದಾರಿಯುತವಾಗಿ ಏನಾದ್ರು ಹೇಳ್ತಾರೆ ಅಂತ ನಿರೀಕ್ಷೆ ಇತ್ತು. ಆದ್ರೆ ಆ ತರ ಏನು ಆಗ್ಲಿಲ್ಲ. ಏನ್ ಹೇಳ್ತಾರೆ ರೈತರಲ್ಲಿ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ ನೋಡಿ, ಈಗ ಪ್ರತಿಯೊಬ್ಬ ಪ್ರತಿಭಟನೆ ಮಾಡ್ತಾ ಇರುವಂಥ ರೈತ ಸಂಘಟನೆಯವರು, ರೈತರು ಈಗ ಅವರ ಆಗ್ರಹ ಇರುವಂಥದ್ದು ಪ್ರಮುಖವಾಗಿ ಆದಷ್ಟು ಬೇಗ TB ಡ್ಯಾಮ್ನ ನಿರ್ವಹಣೆ ಮಾಡ್ತಾ ಇರುವಂಥ ಅಧಿಕಾರಿಗಳೇನಿದ್ದಾರೆ, ಅಧಿಕಾರಿಗಳನ್ನು ತತ್ಕ್ಷಣವೇ ಅಮಾನತನ್ನು ಮಾಡಬೇಕು ಅಂತೇಳಿ ಆಗ್ರಹಿಸ್ತಿದ್ದಾರೆ. ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣಕರ್ತರು ಯಾರು, ಅವರು ಯಾರು ಜವಾಬ್ದಾರಿನ ಹೊರ್ತಾರೆ, ಅವರು ಈಗ ಹೊಣೆಗಾರಿಕೆಯನ್ನು ಹೊರಬೇಕು ಅಂತೇಳಿ ಈಗ ಹೇಳ್ತಾ ಇರುವಂಥದ್ದು. ನಾನು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರ್, ಈಗ ನೋಡಿ, ಡಿ.ಕೆ. ಶಿವಕುಮಾರ್ ನಿನ್ನೆ ಆಗಮಿಸಿದ್ರು. ಅವರು ಆಗಮಿಸಿ ಇಲ್ಲಿ ಪ್ರಮುಖವಾಗಿ ನಾವು ಯಾರನ್ನು ಹೊಣೆ ಮಾಡೋದಿಲ್ಲ, ಯಾರನ್ನು ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇದಲ್ಲ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಬೆಳೆ ಬೆಳೆಯೋದಕ್ಕೆ ರೈತರು ಕಾಯ್ತಾ ಇದ್ರು, ಹಸನ್ಮುಖರಾಗಿದ್ರು. ಆದರೆ ಇವತ್ತಿನ ಈ ಸ್ಥಿತಿಯಿಂದಾಗಿ ರೈತ ಕಣ್ಣೀರನ್ನು ಹಾಕೋದಕ್ಕೆ ಮುಂದಾಗ್ತಿದ್ದಾನೆ. ಈಗ ನಿಮ್ಮ ಆಗ್ರಹ ಏನು ಸರ್? ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮೇಲತ್ತಾಗಿ ಅವರು ಜಲಸಂಪನ್ಮೂಲ ಸಚಿವರು. ಅವ್ರು ಹೇಳ್ತಾರ ಯಾವುದೇ ಆತಂಕ ಪಡಬೇಕಾಗಿಲ್ಲ ಅಂತ. ಆತಂಕ ಪಡಬೇಕಾಗಿಲ್ಲ ಅಂತಕ್ಕಂಥದ್ದು ನೀನಲ್ಲ ಸ್ವಾಮಿ, ನಾವು ರೈತರು ಆತಂಕ ಪಡ್ತಕ್ಕಂಥವ್ರು. ಯಾಕಂತಂದ್ರೆ ಇವತ್ತು ಡ್ಯಾಮ್ನಲ್ಲಿ ಸುಮಾರು 65 TMC ನೀರನ್ನು ಹೊರಗೆ ಹಾಕ್ತೀವಿ ಅಂತೇಳಿ ಆಡಳಿತ ಮಂಡನೆ ಘೋಷಣೆ ಮಾಡಿದೆ ಈಗಾಗಲೇ. ಇದು ಆತಂಕ ಪಡಬೇಕಾದಂಥದ್ದು ರೈತರು. ಡಿ.ಕೆ. ಶಿವಕುಮಾರ್ಗೆ ಅವನದೇನು ಆಸ್ತಿ ಇಲ್ಲ, ಇಲ್ಲಿ ಅವ್ರ ಆಸ್ತಿ ಹೋಗಂಗಿಲ್ಲ. ಯಾವುದೇ ರೈತರು ಲಾಸ್ ಆದ್ರೆ ಅವ್ರಿಗೇನು ತೊಂದರೆ ಇಲ್ಲ. ಯಾಕಂತಂದ್ರೆ ಆತ ಒಬ್ಬ ಪಕ್ಷದ ಅಧ್ಯಕ್ಷ. ಆತ ತನ್ನ ಮಾನ ಮರ್ಯಾದೆ ಮುಚ್ಚಿಕೊಳ್ಳೋಕ್ಕೋಸ್ಕರ ಆ ರೀತಿ ಹೇಳಿಕೆ ಕೊಟ್ಟಿದ್ದಾನೆ. ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಈ ಥರ ಹೇಳಿಕೆ ಕೊಡ್ತಕ್ಕಂಥದ್ದು ತರವಲ್ಲ. ಸರ್, ಇವತ್ತು ರೈತರು ಎಷ್ಟು ಈ ಒಂದು ನೀರಿನ ಮೇಲೆ ಡಿಪೆಂಡ್ ಆಗಿದ್ರು, ಈಗ ಆ ನೀರೇ ಖಾಲಿ ಆಗ್ತಾ ಇದೆ. ಮುಂಬರುವಂತ ದಿನಗಳಲ್ಲಿ ರೈತರಿಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ? ಈಗ 4 ಜಿಲ್ಲೆ, ತುಂಗಭದ್ರಾ ಜಿಲ್ಲೆ, 4 ಜಿಲ್ಲೆ, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಸಾವಿರಾರು ರೈತರು ಇದ್ರ ಮೇಲೆನೆ ಡಿಪೆಂಡ್ ಆಗಿದ್ದಾರೆ. ಹೋದ್ ಸಲ ನೀರಿಲ್ದೆ, ಮಳೆ ಇಲ್ಲದೆ ಬರಗಾಲ ಬಂದು ಇದಾಗಿತ್ತು. ಈ ಸಲ ಮಳೆ ಇದ್ದು ಡ್ಯಾಮ್ ತುಂಬಿ ಆದ್ರೂ ಕೂಡ ಆಗಲಿ ಇವತ್ತು ದೊಡ್ಡ ಘಟನೆ ನಡೆದಿದೆ. ಆ ಘಟನೆ ಕಾರಣನೇ ತುಂಗಭದ್ರಾ ಕಾರ್ಯದರ್ಶಿಗಳೇ ಹೊಣೆ ಇದ್ದಾರೆ. ನಾವು ಒಂದು ಸೈಕಲ್ ತೊಗೊಂಡ್ರು ಕೂಡ ಆಗಲಿ, ಅದು ಪ್ರತಿದಿನ ನಾವು ಸ್ವಚ್ಛತೆ, ಅದು ಚೈನ್ ಕೂಡ ಆಗಲಿ ಕ್ಲೀನ್ ಇಟ್ಕೊಂತೀವಿ. ಗಾಡಿ ಪಂಚರ್ ಆದ್ರೂ ಕೂಡ ಆಗಲಿ ಚೆಕ್ ಮಾಡ್ಕೊಂತೀವಿ. ಅವ್ರು ತುಂಗಭದ್ರಾ ಕಾರ್ಯದರ್ಶಿಗಳು ಪ್ರತಿದಿನ ಅದ್ರನ್ನ ಏನೈತೆ ಮುಂದೆ ಜಾಗೃತಾಗಿ ಮಾಡ್ಕೊಬೇಕಾಯ್ತು. ಇವತ್ತು ಅವ್ರು ಬೇಜವಾಬ್ದಾರಿತನದಿಂದನೇ ಇವತ್ತು ಅಣೆಕಟ್ಟು 19ನೇ ಗೇಟ್ ಕಟ್ಟಾಗಲ್ಲ ಕಾರಣ ಅವನೇ ಜವಾಬ್ದಾರ. ಈಗ ನೀರು ಹೊರಗಡೆ ಹೋಗಿದೆ, ಈಗ ಬೇಜವಾಬ್ದಾರಿತನ, ಹೊಣೆಗಾರಿಕೆ ಎಲ್ಲವನ್ನು ಕೂಡ ಅಧಿಕಾರಿಗಳು ಈಗ ಅವ್ರ ಮೇಲೆ ತನಿಖೆ ಆಗಬೇಕಾಗತ್ತೆ. ತನಿಖೆಗೆ ಯಾವ ರೀತಿಯಾಗಿ ಸರ್ಕಾರ ಸ್ಪಂದಿಸುತ್ತೆ ಅಂತ ನಾವು ನೋಡೋಣ. ಆದ್ರೆ ಈಗ ರೈತರ ಮುಂದಿನ ಸ್ಥಿತಿ ಏನು ಸರ್? ಅದೇ ಸ್ಥಿತಿ ಏನಂತಂದ್ರೆ, ಈಗ ನೀರು ಬಿಟ್ಟ ಮೇಲೆ ನಾವು ಸಸಿ ಹಚ್ಚಿರೋದು ಸರ್. ಆ ಸಸಿ ಹಚ್ಚಲಿಕ್ಕೆ ಈಗ ರೆಡಿ ಆಗಲಿಕ್ಕೆ 30,000 ರೂಪಾಯಿ ಒಂದು ಎಕರೆ ಖರ್ಚಾಗ್ತದೆ. ಈಗ ನಿನ್ನೆ ಡಿ.ಕೆ. ಶಿವಕುಮಾರ್ ಏನಂದ್ರು, ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ. ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ ಅಂದರೆ ಏನು, ನೇರವಾಗಿ ಸರ್ಕಾರ ರೈತರ ಪರಿಹಾರ ಏನನ್ನು ಕೊಡಲಿಕ್ಕೆ ತಯಾರಾಗಿದ್ದೀರಾ ನೀವು? ಒಂದು, ಈಗ ನೀರು ಹೊರಗಡೆ ಹೋಗ್ತಾನೆ ಇದೆ. 65 TMC ಹೊರಗೆ ಹೋದ್ಮೇಲೆ ಉಳಿಯೋಂಥ ನೀರೆಷ್ಟೋ ಗೊತ್ತಿಲ್ಲ. ಅಥವಾ 65 ಫಿಕ್ಸ್ ಆಗ್ತದ ಅಥವಾ ಇನ್ನೂ ಏನಾದರೂ ಒಳಗೆ ಹೋಗ್ತದೋ ಗೊತ್ತಿಲ್ಲ. ಈ ಫಸ್ಟ್ ಬೆಳೆ ಬರ್ತದೋ ಇಲ್ಲ ಗೊತ್ತಿಲ್ಲ. ಆಮೇಲೆ ಹಿಂಗಾರು ಮಳೆ ಬರ್ತದೋ ಇಲ್ಲ ಗೊತ್ತಿಲ್ಲ. ಇವೆಲ್ಲ ಎಲ್ಲ ಅಂತೆಗಳಿರುವಂಥ ಕತೆಗೆ ಸರ್ಕಾರ ನೇರವಾಗಿ ಹೊಣೆ ಹೊತ್ಕೋಬೇಕು. ಯಾಕಂದರೆ ಇದು ಫಸ್ಟ್ ಟೈಮ್ ಅಲ್ಲ,
4 ಬಾರಿ 1992ರಲ್ಲಿ ಒಂದು ಸತಿ ಆಗಿದೆ, 2019ರಲ್ಲಿ ಆಗಿದೆ, 22ರಲ್ಲಿ ಆಗಿದೆ ಮತ್ತು ಇವಾಗ 24ರಲ್ಲಿ ಆಗಿದೆ. 22ರಲ್ಲಿ ಅದೇ 19 ಮತ್ತು 32 ಗೇಟ್ ನಂಬರ್ಗೆ ತೊಂದರೆ ಆಗಿತ್ತು. ಆ ಟೈಮಲ್ಲಿ ಆದರೂ ಎಚ್ಚೆತ್ಕೊಂಡಿಲ್ಲ ನೀವು. ಅದೇ ನಿರ್ಲಕ್ಷ್ಯ. ಡ್ಯಾಮ್ ನಿರ್ವಹಣೆಯಲ್ಲಿ ಸರ್ಕಾರ ಎಡವಿದ್ದು ಯಾಕೆ? ಕೋಟಿ ಕೋಟಿ ಹಣ ಇದ್ರೂ ಕೂಡ ನಿರ್ವಹಣೆಯಲ್ಲಿ ತಿರಸ್ಕಾರ ಮಾಡಿದ್ರ, ಅಂದ್ರೆ ಬಹಳ ನೆಗ್ಲಿಜೆನ್ಸಿ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸಿಎಂ, ಡಿಸಿಎಂ, ಉಸ್ತುವಾರಿ ಸಚಿವರು ಇವರೆಲ್ಲರೂ ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಸಮಸ್ಯೆಯ ಗಂಭೀರತೆಯನ್ನು ಹಾಗಾದ್ರೆ ಇನ್ನೂ ಸರ್ಕಾರ ಅರ್ಥ ಮಾಡ್ಕೊಂಡಿಲ್ವಾ? ಕಾಂಗ್ರೆಸ್ ವಿರುದ್ಧ ಸಾರ್ವಜನಿಕರು ಕೆರಳಿಕೆಂಡವಾಗಿದ್ದಾರೆ. ಹೊಸಪೇಟೆಯಲ್ಲಿ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರೈಟ್, ಜನ ಏನ್ ಹೇಳ್ತಾ ಇದ್ದಾರೆ, ಹೊಸಪೇಟೆ ಭಾಗದ ರೈತರು ಏನ್ ಹೇಳ್ತಾರೆ, ಅವರ ಪ್ರತಿಭಟನೆಯ ಕೂಗು ಏನು? ನಮ್ಮ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಅಲ್ಲಿ ರೀಚ್ ಆಗಿದ್ದಾರೆ, ಸ್ಥಳದಲ್ಲಿದ್ದಾರೆ. ರೈತರ ಧ್ವನಿಯನ್ನ ಕರ್ನಾಟಕಕ್ಕೆ ತಲುಪಿಸೋದಕ್ಕೆ ಅವರಲ್ಲಿದ್ದಾರೆ. ಎಸ್ ನಾಗೇಂದ್ರ ಬಾಬು, ರೈತರು ಏನ್ ಹೇಳ್ತಾ ಇದ್ದಾರೆ? ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಪರಿಹಾರ ಕಂಡು ಹಿಡಿತಾರೆ ಅಥವಾ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತಾರಾ ಅಥವಾ ಜವಾಬ್ದಾರಿಯುತವಾಗಿ ಏನಾದ್ರು ಹೇಳ್ತಾರೆ ಅಂತ ನಿರೀಕ್ಷೆ ಇತ್ತು. ಆದ್ರೆ ಆ ತರ ಏನು ಆಗ್ಲಿಲ್ಲ. ಏನ್ ಹೇಳ್ತಾರೆ ರೈತರಲ್ಲಿ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ ನೋಡಿ, ಈಗ ಪ್ರತಿಯೊಬ್ಬ ಪ್ರತಿಭಟನೆ ಮಾಡ್ತಾ ಇರುವಂತ ರೈತ ಸಂಘಟನೆಯವರು, ರೈತರು ಈಗ ಅವರ ಆಗ್ರಹ ಇರುವಂತದ್ದು ಪ್ರಮುಖವಾಗಿ ಆದಷ್ಟು ಬೇಗ TB ಡ್ಯಾಮ್ನ ನಿರ್ವಹಣೆ ಮಾಡ್ತಾ ಇರುವಂತ ಅಧಿಕಾರಿಗಳೇನಿದ್ದಾರೆ, ಅಧಿಕಾರಿಗಳನ್ನ ತತ್ಕ್ಷಣವೇ ಅಮಾನತನ್ನ ಮಾಡಬೇಕು ಅಂತೇಳಿ ಆಗ್ರಹಿಸ್ತಿದ್ದಾರೆ. ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣಕರ್ತರು ಯಾರು, ಅವರು ಯಾರು ಜವಾಬ್ದಾರಿನ ಹೊರ್ತಾರೆ, ಅವರು ಈಗ ಹೊಣೆಗಾರಿಕೆಯನ್ನ ಹೊರಬೇಕು ಅಂತೇಳಿ ಈಗ ಹೇಳ್ತಾ ಇರುವಂಥದ್ದು. ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್, ಈಗ ನೋಡಿ, ಡಿ ಕೆ ಶಿವಕುಮಾರ್ ನಿನ್ನೆ ಆಗಮಿಸಿದ್ರು. ಅವರು ಆಗಮಿಸಿ ಇಲ್ಲಿ ಪ್ರಮುಖವಾಗಿ ನಾವು ಯಾರನ್ನು ಹೊಣೆ ಮಾಡೋದಿಲ್ಲ, ಯಾರನ್ನು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇದಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಬೆಳೆ ಬೆಳೆಯೋದಕ್ಕೆ ರೈತರು ಕಾಯ್ತಾ ಇದ್ರು, ಹಸನ್ಮುಖರಾಗಿದ್ರು. ಆದ್ರೆ ಇವತ್ತಿನ ಈ ಸ್ಥಿತಿಯಿಂದಾಗಿ ರೈತ ನೀರನ್ನು ಹಾಕೋದಕ್ಕೆ ಮುಂದಾಗ್ತಿದ್ದಾನೆ. ಈಗ ನಿಮ್ಮ ಆಗ್ರಹ ಏನು ಸರ್? ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮೇಲತ್ತಾಗಿ ಅವರು ಜಲಸಂಪನ್ಮೂಲ ಸಚಿವರು. ಅವ್ರು ಹೇಳ್ತಾರ ಯಾವುದೇ ಆತಂಕ ಪಡಬೇಕಾಗಿಲ್ಲ ಅಂತ. ಆತಂಕ ಪಡಬೇಕಾಗಿಲ್ಲ ಅಂತಕ್ಕಂಥದ್ದು ನೀನಲ್ಲ ಸ್ವಾಮಿ, ನಾವು ರೈತರು ಆತಂಕ ಪಡ್ತಕ್ಕಂಥವ್ರು. ಯಾಕಂತಂದ್ರೆ ಇವತ್ತು ಡ್ಯಾಮ್ನಲ್ಲಿ ಸುಮಾರು 65 TMC ನೀರನ್ನ ಹೊರಗೆ ಹಾಕ್ತೀವಿ ಅಂತೇಳಿ ಆಡಳಿತ ಮಂಡನೆ ಘೋಷಣೆ ಮಾಡಿದೆ ಈಗಾಗಲೇ. ಇದು ಆತಂಕ ಪಡಬೇಕಾದಂಥದ್ದು ರೈತರು. ಡಿ ಕೆ ಶಿವಕುಮಾರ್ಗೆ ಅವಂದೇನು ಆಸ್ತಿ ಇಲ್ಲ, ಇಲ್ಲಿ ಅವ್ರ ಆಸ್ತಿ ಹೋಗಂಗಿಲ್ಲ. ಯಾವುದೇ ರೈತರು ಲಾಸ್ ಆದ್ರೆ ಅವ್ರಿಗೇನು ತೊಂದರೆ ಇಲ್ಲ. ಯಾಕಂತಂದ್ರೆ ಆತ ಒಬ್ಬ ಪಕ್ಷದ ಅಧ್ಯಕ್ಷ, ಆತ ತನ್ನ ಮಾನ ಮರ್ಯಾದೆ ಮುಚ್ಚಿಕೊಳ್ಳೋಕ್ಕೋಸ್ಕರ ಆ ರೀತಿ ಹೇಳಿಕೆ ಕೊಟ್ಟಿದ್ದಾನೆ. ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಈ ತರ ಹೇಳಿಕೆ ಕೊಡ್ತಕ್ಕಂಥದ್ದು ತರವಲ್ಲ. ಸರ್, ಇವತ್ತು ರೈತರು ಎಷ್ಟು ಈ ಒಂದು ನೀರಿನ ಮೇಲೆ ಡಿಪೆಂಡ್ ಆಗಿದ್ರು, ಈಗ ಆ ನೀರೇ ಖಾಲಿ ಆಗ್ತಾ ಇದೆ. ಮುಂಬರುವಂತ ದಿನಗಳಲ್ಲಿ ರೈತರಿಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ? ಈಗ 4 ಜಿಲ್ಲೆ, ತುಂಗಭದ್ರಾ ಜಿಲ್ಲೆ, 4 ಜಿಲ್ಲೆ, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಸಾವಿರಾರು ರೈತರು ಇದ್ರ ಮೇಲೆನೆ ಡಿಪೆಂಡ್ ಆಗಿದ್ದಾರೆ. ಹೋದ್ ಸಲ ನೀರಿಲ್ದೆ, ಮಳೆ ಇಲ್ದೆ ಬರಗಾಲ ಬಂದು ಇದಾಗಿತ್ತು. ಈ ಸಲ ಮಳೆ ಇದ್ದು ಡ್ಯಾಮ್ ತುಂಬಿ ಆದ್ರೂ ಕೂಡ ಆಗಲಿ ಇವತ್ತು ದೊಡ್ಡ ಘಟನೆ ನಡೆದಿದೆ. ಆ ಘಟನೆ ನಡೆಯ ಕಾರಣನೇ ತುಂಗಭದ್ರಾ ಕಾರ್ಯದರ್ಶಿಗಳೇ ಹೊಣೆ ಇದ್ದಾರೆ. ನಾವು ಒಂದು ಸೈಕಲ್ ತೊಗೊಂಡ್ರು ಕೂಡ ಆಗಲಿ, ಅದು ಪ್ರತಿದಿನ ನಾವು ಸ್ವಚ್ಛತೆ, ಅದು ಚೈನ್ ಕೂಡ ಆಗಲಿ ಕ್ಲೀನ್ ಇಟ್ಕೊಂತೀವಿ. ಗಾಡಿ ಪಂಚರ್ ಆದ್ರೂ ಕೂಡ ಆಗಲಿ ಚೆಕ್ ಮಾಡ್ಕೊಂತೀವಿ. ಅವ್ರು ತುಂಗಭದ್ರಾ ಕಾರ್ಯದರ್ಶಿಗಳು ಪ್ರತಿದಿನ ಅದನ್ನ ಏನೈತೆ ಮುಂದೆ ಜಾಗೃತಿಯಾಗಿ ಮಾಡ್ಕೊಬೇಕಾಯ್ತು. ಇವತ್ತು ಅವ್ರು ಬೇಜವಾಬ್ದಾರಿತನದಿಂದನೇ ಇವತ್ತು ಅಣೆಕಟ್ಟು 19ನೇ ಗೇಟ್ ಕಟ್ಟಾಗಲ್ಲ ಕಾರಣ ಅವನೇ ಜವಾಬ್ದಾರ. ಈಗ ನೀರು ಹೊರಗಡೆ ಹೋಗಿದೆ, ಈಗ ಬೇಜವಾಬ್ದಾರಿತನ, ಹೊಣೆಗಾರಿಕೆ ಎಲ್ಲವನ್ನು ಕೂಡ ಅಧಿಕಾರಿಗಳು ಈಗ ಅವ್ರ ಮೇಲೆ ತನಿಖೆ ಆಗಬೇಕಾಗತ್ತೆ. ತನಿಖೆಗೆ ಯಾವ ರೀತಿಯಾಗಿ ಸರ್ಕಾರ ಸ್ಪಂದಿಸುತ್ತೆ ಅಂತ ನಾವು ನೋಡೋಣ. ಆದ್ರೆ ಈಗ ರೈತರ ಮುಂದಿನ ಸ್ಥಿತಿ ಏನು ಸರ್? ಅದೇ ಸ್ಥಿತಿ ಏನಂತಂದ್ರೆ, ಈಗ ನೀರು ಬಿಟ್ಟ ಮೇಲೆ ನಾವು ಸಸಿ ಹಚ್ಚಿರೋದು ಸರ್. ಆ ಸಸಿ ಹಚ್ಚಲಿಕ್ಕೆ ಈಗ ರೆಡಿ ಆಗಲಿಕ್ಕೆ 30,000 ರೂಪಾಯಿ ಒಂದು ಎಕರೆ ಖರ್ಚಾಗ್ತದೆ. ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಏನಂದ್ರು, ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ. ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ ಅಂದರೆ ಏನು, ನೇರವಾಗಿ ಸರ್ಕಾರ ರೈತರ ಪರಿಹಾರ ಏನನ್ನು ಕೊಡಲಿಕ್ಕೆ ತಯಾರಾಗಿದ್ದೀರಾ ನೀವು? ಒಂದು, ಈಗ ನೀರು ಹೊರಗಡೆ ಹೋಗ್ತಾನೆ ಇದೆ.
65 TMC ಹೊರಗೆ ಹೋದ್ಮೇಲೆ ಉಳಿಯೋಂಥ ನೀರೆಷ್ಟೋ ಗೊತ್ತಿಲ್ಲ, ಅಥವಾ 65 ಫಿಕ್ಸ್ ಆಗ್ತದಾ ಅಥವಾ ಇನ್ನೂ ಏನಾದರೂ ಒಳಗೆ ಹೋಗ್ತದೋ ಗೊತ್ತಿಲ್ಲ. ಈ ಫಸ್ಟ್ ಬೆಳೆ ಬರ್ತದೋ ಇಲ್ಲ ಗೊತ್ತಿಲ್ಲ, ಆಮೇಲೆ ಹಿಂಗಾರು ಮಳೆ ಬರ್ತದೋ ಇಲ್ಲ ಗೊತ್ತಿಲ್ಲ. ಇವೆಲ್ಲ ಎಲ್ಲ ಅಂತೆಕಂತೆಗಳಿರುವಂಥ ಕತೆಗೆ ಸರ್ಕಾರ ನೇರವಾಗಿ ಹೊಣೆ ಹೊತ್ಕೋಬೇಕು. ಯಾಕಂದರೆ ಇದು ಫಸ್ಟ್ ಟೈಮ್ ಅಲ್ಲ, 4 ಬಾರಿ 1992ರಲ್ಲಿ ಒಂದು ಸತಿ ಆಗಿದೆ, 2019ರಲ್ಲಿ ಆಗಿದೆ, 22ರಲ್ಲಾಗಿದೆ ಮತ್ತು ಇವಾಗ 24ರಲ್ಲಿ ಆಗಿದೆ. 22ರಲ್ಲಿ ಅದೇ 19 ಮತ್ತು 32 ಗೇಟ್ ನಂಬರ್ಗೆ ತೊಂದರೆ ಆಗಿತ್ತು. ಆ ಟೈಮಲ್ಲಿ ಆದರೂ ಎಚ್ಚೆತ್ಕೊಂಡಿಲ್ಲ ನೀವು, ಅದೇ ನಿರ್ಲಕ್ಷ್ಯ.